ಸಿನಿಮಾದ ಟ್ರೈಲರ್ ಇವತ್ತು ಬೆಳಿಗ್ಗೆ ಅಷ್ಟೇ ಬಿಡುಗಡೆ ಆಗಿದ್ದು ಒಂದೊಳ್ಳೆ ಅದ್ಭುತವಾದ ರೆಸ್ಪಾನ್ಸನ್ನು ಪಡ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಸಿನಿಮಾದ ಒಂದು ಟ್ರೈಲರ್ನ ಕೊನೆಯಲ್ಲಿ ಬರುವಂಥ ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಿಲ್ಲ ನಾನು ಬರ್ತೀನಿ ಚಿನ್ನ ಅನ್ನೋದು ದೊಡ್ಡ ಮಟ್ಟದ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂಥದ್ದು. ಅಂದರೆ ಈ ಸಮಯಕ್ಕೆ ಸೂಕ್ತವಾದಂಥ ಡೈಲಾಗು. ದರ್ಶನ್ ಅಭಿಮಾನಿಗಳು ಕೂಡ ಅದೇ ಥರ ಒಂದು ಕಾಯುವಿಕೆಯಲ್ಲಿದ್ದಾರೆ ದರ್ಶನ್ ಅವ್ರು ಬರಲಿ ಅಂತ. ಸೊ ಈ ಒಂದು ಸಂಭ್ರಮದ ಬಗ್ಗೆ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ. ಇನ್ನು ಹತ್ತಿರದಲ್ಲೇ ಸಿನಿಮಾದ ಬಿಡುಗಡೆ ಇದೆ. ಇದೆಲ್ಲರ ಬಗ್ಗೆ ಮಾತಾಡೋಕ್ಕೆ ಸಿನಿಮಾದ ನಾಯಕಿ ರಚನಾ ರಾಯ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ತೋಣ. ಮೇಡಮ್ ನಮಸ್ತೆ. ತುಂಬ ಹಿಂದೆನೇ ಟ್ರೈಲರ್ ಅಂದರೆ ಸಿನಿಮಾದ ಬಗ್ಗೆ ಮಾತಾಡಬೇಕಾಗಿತ್ತು, ಆಗಿರಲಿಲ್ಲ. ಬಟ್ ಒಂದೊಳ್ಳೆ ಜಾಗದ ಮೂಲಕ ಒಂದೊಳ್ಳೆ ಸಮಯದಲ್ಲಿ, ಯಾಕಂದರೆ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಬಂಡೆ ಮಾಕಳಿಯಮ್ಮನ ದೇವಸ್ಥಾನದಲ್ಲೇ ಒಂದು ಹೋಮ ನಡೀತಿರುವಂಥದ್ದು. ಹೌದು, ತುಂಬ ಖುಷಿ ಆಯಿತು ಲೋಕಿ ಅವರೇ. ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಇಲ್ಲಿ ನಮ್ಮ ಸಿನಿಮಾಗೋಸ್ಕರ ಅಂತ ಹೋಮ ಮಾಡಿ ಅನ್ನದಾನ ಮಾಡ್ತಾ ಇದ್ದಾರೆ ಅಂತ. ನನಗೆ ತುಂಬ ಖುಷಿ ಆಯಿತು ಬಂದು ಇಲ್ಲಿ ಅಚಾನಕ್ಕಾಗಿ ಬಂದೆ. ಈ ಸುದ್ದಿನ ಕೇಳಿ ಇನ್ನಷ್ಟು ಖುಷಿ ಆಗ್ತಾ ಇದೆ ನನಗೆ. ಸೊ ಈ ಒಂದು ಜಾಗಕ್ಕೆ ಬಂದಿರುವಂಥದ್ದು ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಂಥದ್ದು. ಯಾಕಂದರೆ ಸಿನಿಮಾ ಅಂತ ಬಂದಾಗ ಬಂಡೆ ಮಾಕಳಿ ಟೆಂಪಲ್ ಅಂತ ಬಂದಾಗ ಎರಡಕ್ಕೂ ಒಂದು ದೊಡ್ಡ ನಂಟಿದೆ. ಯಾಕಂದರೆ ಇಲ್ಲಿ ಏನು ಮುಹೂರ್ತ ಆಗುತ್ತೆ, ಆ ಸಿನಿಮಾ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದಲ್ಲದೆ ದರ್ಶನ್ ಅವ್ರಿಗೆ ತುಂಬ ಫೇವ್ರೇಟ್ ಸ್ಥಳ ಇದು. ಹೌದು, ಅದೇ ನನಗೆ ಶಶಿಕುಮಾರ್ ಸರ್ ಅವರು ಇವಾಗ ಹೇಳಿ ನನಗೆ ಗೊತ್ತಾಯಿತು, ದರ್ಶನ್ ಸರ್ ಇಲ್ಲಿ ಪ್ರತಿ ಸಿನಿಮಾಗೋಸ್ಕರ ಇಲ್ಲಿ ಬಂದು ಇಲ್ಲಿ ಆಶೀರ್ವಾದ ತಗೊಂಡೇ ಹೋಗ್ತಾರೆ ಅಂತ. ತುಂಬ ಖುಷಿ ಆಯಿತು ನನಗೆ ಕೇಳಿ. ಅದೇ ತಾಯಿ ಅಂದರೆ ನಾನು ಮಂಗಳೂರವಳು, ನಾನು ಈ ನೆಲಕ್ಕೆ ಬಂದಿದ್ದೀನಿ ಅಂದರೆ ತಾಯಿ ಅಪ್ಪಣೆ ಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿಂದ ಶುರು ಮಾಡೋಣ ಅಂತ ಹೇಳ್ಕೊಂಡು ತಾಯಿ ಅಪ್ಪಣೆ ಕೇಳ್ತಾ ಇದ್ದೀನಿ. ಒಂದು ಜಾಗ ಬಿಟ್ಟು ನಿನ್ನ ಜಾಗಕ್ಕೆ ಬಂದಿದ್ದೀನಿ ಕಾಪಾಡಮ್ಮ ಅಂತ ಹೇಳೋಕ್ಕೆ ತಾಯಿ ಅಪ್ಪನ ತಗೊಳಕ್ಕೆ ಬಂದಿರೋದಿಲ್ಲಿ. ಬಟ್ ಈ ಹೋಮ ಇಲ್ಲಿ ಅನ್ನ ಸಂತರ್ಪಣೆ ನಮ್ಮ ಸಿನಿಮಾಗೋಸ್ಕರ ಇವರು ಶಶಿಕುಮಾರ್ ಸರ್ ಅವ್ರು ಮಾಡಿಸ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ಎಂಥ ದಿನ ಬಂದಿದ್ದೀನಿ ಅಂತ ಆಯಿತು. ತುಂಬ ಖುಷಿ ಆಯಿತು ಸರ್. ಈ ಹಿಂದೆ ಯಾವತ್ತಾದರೂ ಬಂದಿದ್ರೆ ಈ ಸ್ಥಳಕ್ಕೆ ಅಂತ? ಇಲ್ಲ, ಅದೇ ಹೇಳ್ದೆ ಅಲ್ಲ, ಇವತ್ತೇ ದಿನ ಮೂಡ್ ಬಂತು ಏನೋ ಗೊತ್ತಿಲ್ಲ. ನಾನು ಯಾವತ್ತೂ ಕೇಳ್ತಾ ಇದ್ದೆ, ತುಂಬ ಆಸೆ ಇತ್ತು ನನ್ನ ತಾಯಿನ ನೋಡಬೇಕು ಅಂತ. ಬಟ್ ಅಂತೂ ಇಂತೂ ದೇವರು ಇವತ್ತು ಕರೆಸ್ಕೊಂಡ್ರು, ನನ್ನ ಖುಷಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನೋಡಿ, ಮೊದಲ ಸಿನಿಮಾ ಬಂಡೆ ಮಾಕಾಳಿಯಮ್ಮನ ಒಂದು ಆಶೀರ್ವಾದ ನಿಮಗೆ ಸಿಕ್ಕಿರುವಂಥದ್ದು, ಎಲ್ಲ ಬ್ಲೆಸ್ಡ್ ಅಂದ್ರೆ ಪಾಸಿಟಿವ್ ವೈಬ್ ಸಿಗ್ತಾ ಇರುವಂಥದ್ದು. ಹೌದು, ಅದೇ ಹೇಳ್ದೆ ಅಲ್ಲ, ತಾಯಿದೆ ಇದೆಲ್ಲ, ಅವ್ರದ್ದೇ ಆಟ ಇದೆಲ್ಲ. ಸೊ ಅವ್ರು ಯಾವಾಗ ಕರ್ಸ್ಕೋಬೇಕು ಅವಾಗಲೇ, ಅಂದರೆ ನಾವು ಯಾವತ್ತು, ಅಂದರೆ ದೇವ್ರದೊಂದು ವಿಶೇಷ ಹೆಂಗೆ ಅಂದರೆ ನಾವು ಎಷ್ಟೇ ಪ್ಲ್ಯಾನ್ ಮಾಡಲಿ ಏನೇ ಆಗಲಿ ಅವ್ರ ಅಪ್ಪಣೆ ಇಲ್ಲದೆ ಅವ್ರು ಕರಿದೆ ನಮ್ಗೆ ಹೋಗೋಕ್ಕಾಗಲ್ಲ ಅನ್ನೋದಕ್ಕೆ. ಸೊ ಇವತ್ತುಗಳಿಗೆ ಎಲ್ಲ ಕೂಡಿ ಬಂದು ನಾನು ಇವತ್ತೇ ಬರ್ಬೇಕಂತಿತ್ತೇನೋ ಗೊತ್ತಿಲ್ಲ. ಸೊ ತುಂಬ ಖುಷಿ ಆಗ್ತಿದೆ ಸರ್. ಈಚೆ ಕಡೆ ಅಷ್ಟೇ ಅಂತ ಅನ್ನಸಂತರ್ಪಣೆಯಲ್ಲಿ ನೀವು ಕೂಡ ಭಾಗಿಯಾದ್ರಿ. ನೀವು ಕೂಡ ಒಂದಷ್ಟು ಭಕ್ತರಿಗೆ ನೀವು ಅನ್ನದಾನ ಮಾಡಿರುವಂಥದ್ದು. ಸೊ ಈ ಥರದೊಂದು ಕ್ಷಣ ಇಲ್ಲ, ಅವಕಾಶ ಕೊಟ್ಟಿರೋದಕ್ಕೆ ನಾನು ಶಶಿ ಸರ್ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಬಿಕಾಸ್ ಅವರು ಕರ್ಕೊಂಡು ಹೋಗಿ ಅಲ್ಲಿ, ಅಂದರೆ ನಮ್ಮ ಸಿನಿಮಾಗೋಸ್ಕರ ಅನ್ನ ಸಂತರ್ಪಣೆ ಆ ಹೆಸರಲ್ಲಿ ಮಾಡಿಸ್ತಾ ಇದ್ದಾರೆ ಅಂದಾಗ ನನ್ನ ಕೈಲೂ ಒಂದು ಚಿಕ್ಕ ಸೇವೆ ತಾಯಿಗೆ ಅಂತ ಕೊಟ್ಟಾಗ ಇನ್ನೇನು ಬೇಕು ನನಗೂ. ನಾನು ಹೆಚ್ಚಾಗಿ ಹೋಗೋದೇ ನನ್ನ ದೇವಸ್ಥಾನ, ಇದೇ ನನ್ನ ಪ್ರಪಂಚ ಆಗಿರೋದ್ರಿಂದ ಈ ಚಿಕ್ಕ ಸೇವೆಗಳನ್ನ ನನ್ನ ಕೈಯಿಂದ ಮಾಡಿಸಿದಾಗ ಖುಷಿ ಆಯಿತು. ಈ ದೇವರು ದೈವಿ ಅನ್ನುವಂಥದ್ದು ನಿಮಗೆ ನಂಬಿಕೆ ಇದೆಯಾ ಅಂತ? ಖಂಡಿತವಾಗ್ಲೂ. ನಾನು ಎಲ್ಲೇ ಹೋದರೂ ನನಗೆ ಅಂದರೆ ಒಬ್ಬಳೇ ಓಡಾಡೋದು ಹೆಚ್ಚು. ನಾನು ಚಿಕ್ಕದ್ರಿಂದ ಸ್ಪೋರ್ಟ್ಸ್ ಅದು ಇದು ಅಂತ ಇರಬೇಕು. ಅಂದರೆ ನಾನು ಓಡಾಡುವಾಗ ಬೇರೆ ಬೇರೆ ರಾಜ್ಯಗಳಿಗೆ ಓಡಾಡ್ತಾ ಇದ್ದೆ, ಒಬ್ಬಳೇ ಓಡಾಡ್ತಾ ಇದ್ದೆ. ಸೊ ನನಗಿರೋ ಶಕ್ತಿ ತಾಯಿ ಅಂತಲೇ ನಂಬಿರೋದು. ಸೊ ಶುಕ್ರವಾರ ಬೇರೆ ಹುಟ್ಟಿರೋದ್ರಿಂದ ನಾನು ತುಂಬ ಅಟ್ಯಾಚ್ಡ್ ನಾನು ತಾಯಿಗೆ. ಸೊ ಖುಷಿ ಆಗುತ್ತೆ ಇದನ್ನೆಲ್ಲ ನೆನೆಸ್ಕೊಂಡಾಗ. ಈಗ ಈ ಫ್ರೈಡೆ, ನೆಕ್ಸ್ಟ್ ಫ್ರೈಡೆ ಒಳಗಡೆ ಇನ್ನೂ ದೊಡ್ಡ ಹಬ್ಬ ಇದೆ ಆ್ಯಕ್ಚುಲಾಗಿ. ಸೊ ಸಿನಿಮಾ ಬಗ್ಗೆ ಮಾತಾಡೋಣ. ಇಲ್ಲ ಅಂಗಳದಲ್ಲಿ ಕೂತು ಮಾತಾಡ್ತಾರೆ ಸಿನಿಮಾ ಬಗ್ಗೆ.